ಹಲೋ ನಮಸ್ಕಾರ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಿಪ್ ಟು ಮಲ್ನಾಡ್. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಶ್ರುತಿ. ನಾನಿವತ್ತು ಯಾವುದು ಪ್ಲೇಸ್ಗೆ ಹೋಗ್ತಾ ಇಲ್ಲ, ಬಟ್ ಕಂಪ್ಲೀಟ್ ಮಲ್ನಾಡ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಟ್ರೆಡಿಷನಲ್ ತೊಟ್ಟಿ ಮನೆಗೆ ಹೋಗಿದ್ದೀನಿ. ಸೊ ಆಕ್ಚುಲಿ ಇದು ನಮ್ದು 50th ವಿಡಿಯೋ. ಸೊ ನಮ್ ಫಸ್ಟ್ ವಿಡಿಯೋ ಟ್ರೆಡಿಷನಲ್ ತೊಟ್ಟಿ ಮನೆ ಕಂಪ್ಲೀಟ್ ಆಗಿ ನಮಗ್ ಜೋಶ್ ಕೊಟ್ಟಿದ್ದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ 50th ವಿಡಿಯೋ ನಮ್ದು ಏನೋ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ತೊಟ್ಟಿ ಮನೆನ ನಾವು ಚಿಕ್ಕಮಗಳೂರಲ್ಲಿ ಹುಡುಕಿದೀವಿ. ಬಟ್ ಇದು 250 years ಓಲ್ಡ್ ಟ್ರೆಡಿಷನಲ್ ಮನೆ ಅಲ್ಲ, ಬಟ್ ಸ್ಟಿಲ್ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್, ಇಲ್ಲಿರೋ ಪ್ರತಿಯೊಂದು ವಸ್ತುಗಳು, ಈ ಮನೆ ಕಂಪ್ಲೀಟ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಟ್ರೆಡಿಷನಲ್ ಮನೇಲಿ ಇರೋದಕ್ಕಿಂತ ಜಾಸ್ತಿಯಾಗಿ ಟ್ರೆಡಿಷನಲ್ ಆಗಿ ಈ ಮನೆ ಇದೆ. ಸೊ ಆ ಮನೆ ಕಂಪ್ಲೀಟ್ ಟೂರ್ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಫಸ್ಟ್ ಟು 50 ನಾವು ಈಕ್ವಲ್ ಆಗಿ ನಿಮ್ಗೆ ಜಸ್ಟಿಸ್ ಕೊಡ್ತಾ ಇದೀನಿ ವಿಡಿಯೋಸ್ ಗಳಲ್ಲಿ ಅಂತ ನಾನು ಅನ್ಕೊಂಡಿದೀನಿ. ಸೊ ಎಂಟ್ರಿ ಆದ ತಕ್ಷಣ ನಿಮಗೆ ವುಡನ್ದು ಈ ಥರ ಕಾಂಪೌಂಡು ಗೇಟ್ ಎಲ್ಲ ಕಾಣುತ್ತೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಎಲ್ಲ ಕಡೆನೂ ಕಾಂಪೌಂಡು, ಅದಕ್ಕೊಂದು ಗೇಟು ಎಲ್ಲನೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಏನು ಸ್ಪೆಷಲ್ ಅನ್ನಿಸ್ತಂದ್ರೆ, ಐ ಥಿಂಕ್ ಇಲ್ಲಿ ನಿಮಗೆ ನೋಟಿಸ್ ಆಗ್ತಿರ್ಬೋದು, ಇಲ್ಲಿ ಸಿಮೆಂಟ್ ಯೂಸ್ ಮಾಡಿ ಕಟ್ಟಿಲ್ಲ. ಇವರು ಆಚೆ ಈಚೆ ಮೆಶ್ ಹಾಕ್ಬಿಟ್ಟು ಈ ಮೆಶ್ ಒಳಗಡೆ ಕಲ್ಗಳನ್ನು ತುಂಬಿ ಅದ್ರ ಮೇಲ್ಗಡೆ ಈ ಥರ ಕವರ್ ಮಾಡಿದ್ದಾರೆ. ಸೊ ದಟ್ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಥೀಮ್. ಯೂಶಲಿ ಎಲ್ಲ ಕಡೆ ಕಟ್ಟೆ ಅಂದರೆ ಇಟ್ಟಿಗೆ ಇಟ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು ಮಾಡಿರ್ತಾರೆ. ಹೊರಗಡೆ ಬಂದಾಗ ನಿಮಗೆ ಕಂಪ್ಲೀಟ್ ಆಗಿ ವ್ಯೂ ಹೇಗೆ ಸಿಗುತ್ತೆ ಅಂದರೆ ಎಸ್ಟೇಟ್ ವ್ಯೂ ಸಿಗುತ್ತೆ. ಸೊ ಇನ್ ಕೇಸ್ ನೀವು ಟೆಂಟಲ್ಲಿ ಏನಾದರೂ ಸ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಇಲ್ಲಿ ಟೆಂಟ್ ಹಾಕಿ ಕೊಡ್ತಾರೆ ನಿಮಗೆ. ಸೊ ಇಲ್ಲಿ ಜಸ್ಟ್ ಒನ್ ಟೆಂಟ್ ಇದೆ, ನಾವು ಯೂಸ್ ಮಾಡಿದ್ವಿ ಈ ಟೆಂಟನ್ನು. ಸೊ ಉಳಿದಿರೋ ಟೆಂಟ್ಸು ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಹಾಕ್ಕೊಡ್ತಾರೆ ಟೆಂಟನ್ನು. ಸೊ ದಟ್ ನೀವು ನ್ಯಾಚುರಲ್ ಆಗಿ ಸ್ಟೇ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡ್ಬೋದು. ಬಿಸಿಲಿದೆ, ಸೊ ಹೋಮ್ ಸ್ಟೇ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಪೆಷಲ್ ಥಿಂಗ್ಸ್ ಇಲ್ಲಿ ಏನು ಇಷ್ಟ ಆಯ್ತು ಅಂದರೆ, ಇದು ನಿಮ್ಗೆ ಇಲ್ಲಿ ಏನಪ್ಪ ಇದು ಅಂತ ನೋಡ್ತಾ ಇದ್ರೆ, ಇದು ಕ್ಯಾಂಪ್ ಫೈರ್ಗೋಸ್ಕರ ರೆಡಿ ಮಾಡಿರೋದು. ಸೊ ಇದಕ್ಕೆ ವೀಲ್ಸ್ ಇದೆ ಕೆಳಗಡೆ. ಸೊ ಈ ವೀಲ್ಸಲ್ಲಿ ಅವರು ಮೂವ್ ಮಾಡ್ಕೊಂಡು ಹೋಗಿ ನಮಗೆ ಎಲ್ಲಿ ಕ್ಯಾಂಪ್ ಫೈರ್ ಬೇಕು ಅಲ್ಲಿಗೆ ಅರೇಂಜ್ ಮಾಡಿಕೊಡ್ತಾರೆ. ನಿನ್ನೆ ಇಲ್ಲಿ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿದ್ರು ಇದರಲ್ಲಿ. ಸೊ ಅದ್ರದ್ದು ಸೊ ಯೂಶಲಿ ಇದು ಡಿಫ್ರೆಂಟಾಗಿ ನನಗೆ ಇಷ್ಟ ಆಯಿತು. ಯೂಶಲಿ ಹಿಂಗೆ ಅಂದರೆ ಕ್ಯಾಂಪ್ ಫೈರ್ ಎಲ್ಲಿರುತ್ತೆ ನಾವು ಅಲ್ಲಿ ಹೋಗಿ ಕೂತ್ಕೊಬೇಕಾಗುತ್ತೆ. ಸೊ ಬಟ್ ಇಲ್ಲಿ ಹೇಗಿದೆ ಅಂದರೆ, ನಾವು ಮೂವ್ ಮಾಡಿಕೊಂಡು ಇಲ್ಲಿಗೆ ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿ ಮೂವ್ ಮಾಡ್ಕೊಂಡು ಹೋಗಿ ಕ್ಯಾಂಪ್ ಫೈರ್ನ ರೆಡಿ ಮಾಡ್ಕೊಬೋದು. ಇನ್ ಕೇಸ್ ಟೆಂಟ್ ಪ್ಲಸ್ ಕ್ಯಾಂಪ್ ಫೈರ್, ಈ ವ್ಯೂ ಏನು ಸಖತ್ತಾಗಿ ಬರುತ್ತೆ ಅಂದರೆ, ಸೊ ಎಂಜಾಯ್ ಮಾಡಿದವ್ರಿಗೆ ಗೊತ್ತು. ಈಗ ಈ ಟ್ರೆಡಿಷನಲ್ ಥೀಮ್ ಇರೋವಂಥ ತೊಟ್ಟಿ ಮನೆ ಥೀಮ್ ಇರೋವಂಥ ಹೋಮ್ ಸ್ಟೇನ ನಾವಿವಾಗ ತೋರಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ತಾಮ್ರದ್ದು ದೀಪಗಳು ಕಾಣುತ್ತೆ. ಸೊ ದೀಪ ಹಚ್ಚಿ ಬರೋ ಅತಿಥಿಗಳನ್ನ ವೆಲ್ಕಮ್ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಅದ್ರ ಜೊತೆಗೆ ಇಲ್ಲಿ ಆನೆ ಇದೆ. ಫಸ್ಟ್ ಆ್ಯಕ್ಚುಲಿ ನಾನು ಬಂದಾಗ ಇದೇನು ಅಂತ ಅರ್ಥ ಆಗಲಿಲ್ಲ, ಅದಾದಮೇಲೆ ಗೊತ್ತಾಯಿತು. ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಈ ಥರ ಎಳೆದ್ರೆ ಒಳಗಡೆ ಇದು ಬೆಲ್ಲ ಆಗುತ್ತೆ. ಸೊ ಒಳಗಡೆ ಇರೋರು ನಿಮಗೆ ವೆಲ್ಕಮ್ ಮಾಡ್ತಾರೆ. ಇಲ್ಲಿ ಶೋ ಪೀಸ್ಗಳನ್ನು ಇಟ್ಟಿದ್ದಾರೆ. ಈ ಶೋ ಪೀಸ್ಗಳಲ್ಲಿ ಇಲ್ಲಿ ಕಾಣ್ತಾ ಇರೋದು ಇದು ಹಳೆ ಕಾಲದ್ದು ದೀಪ. ಸೊ ಈ ದೀಪನ ಮೊದಲೆಲ್ಲ ಇವಾಗಿನ ದೀಪಗಳ ಥರ ಇರಲಿಲ್ಲ, ಕಲ್ಲಿನ ದೀಪಗಳನ್ನ ಯೂಸ್ ಮಾಡ್ತಾ ಇದ್ರು. ಇದು ಅಡಿಕೆ ಹಾಳೆ, ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾದಮೇಲೆ ತಾಮ್ರದ್ದು ಮನೇಲಿ ಯೂಸ್ ಮಾಡ್ತಿದ್ದಂಥ ಐಟಮ್ಸ್ಗಳಂತ ಇದೆಲ್ಲ ಅವ್ರದ್ದು. ಸೊ ಈ ಕ್ಯಾಮ್ರಾ ಏನು ಕಾಣಿಸ್ತಾ ಇದೆ, ಸೊ ಬೆಳಕು ಬೀಳ್ತಾ ಇದೆ, ಅದಕ್ಕೆ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಬೆಟರ್ ನಾನು ಆ ಕಡೆ ಸೈಡಿಂದ ತೋರಿಸ್ತೀನಿ. ಇವಾಗ ಹೋಮ್ ಸ್ಟೇ ಒಳಗಡೆ ಹೋಗೋಣ ನಾವು. ಸೊ ಬೆಲ್ ಮಾಡಿಬಿಟ್ಟು, ಸಾರಿ ಸೊ ಎಂಟ್ರೆನ್ಸ್ ಇಂದ ಹೊರಗಡೆ ಈ ತರ ಕಾಣುತ್ತೆ. ಬಂದ ತಕ್ಷಣ ಇಲ್ಲಿ ನಿಮ್ಗೆ ವೆಲ್ಕಮ್ ಮಾಡೋದಕ್ಕೆ ಚೇರ್ಸ್ ಇಟ್ಟಿದ್ದಾರೆ.
ಬ್ಯೂಟಿಫುಲ್ ಆಗಿ ಕಾಣುತ್ತೆ ಎಂಟ್ರಿ ಬಂದ ತಕ್ಷಣ. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಫಸ್ಟು ನಿಮಗೆ ಕಾಣಿಸುತ್ತೆ ದೇವ್ರ ಮನೆ. ಸೊ ದೇವ್ರ ಮನೆ ಒಂದು ರೂಮ್ಗಿಂತಾನೆ ದೊಡ್ಡದಿದೆ ಇಲ್ಲಿ. ಐ ಥಿಂಕ್ ನಿಮ್ಗೆ ಒಳಗಡೆ ಕಾಣಿಸ್ತಾ ಇರ್ಬೋದು ದೇವ್ರ ಮನೆ. ಸೊ ಇಲ್ಲಿ ದೇವ್ರ ಮನೆಯಲ್ಲಿ ನಿಮಗೆ ಒಂದು ಟ್ಯಾಪ್ ಕಾಣಿಸ್ತಾ ಇದೆ. ಸೊ ಯೂಶಲಿ ನಾನು ಫಸ್ಟ್ ಬಂದಾಗ ಇದು ಏನು ಟ್ಯಾಪ್ ಅಂದ್ಕೊಂಡಿದ್ದೆ. ಸೊ ಬಿಲೀವ್ ನಾವು ದೇವ್ರ ಮನೆ ವಸ್ತುಗಳನ್ನು ಹೊರಗಡೆ ಎಲ್ಲೂ ತೊಳೆಯಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಇಲ್ಲೇ ಕ್ಲೀನ್ ಮಾಡಬೇಕು ಅನ್ನೋ ಇಂಟೆನ್ಷನ್ಗೋಸ್ಕರ ಈ ಹಾಟ್ ವಾಟರ್ ಟ್ಯಾಪ್ನ ಇಲ್ಲಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಡಿಫ್ರೆಂಟ್ ಕಾನ್ಸೆಪ್ಟು ಪ್ಲಸ್ ಥೀಮ್ ಇದು. ಸೊ ಇಲ್ಲಿಟ್ಟಿರೋ ಪ್ರತಿಯೊಂದು ಪಾತ್ರೆಗಳು ಹಳೆ ಕಾಲದ್ದು. ಇವಾಗೆಲ್ಲ ನಾವೇನು ವೆಸಲ್ಸ್ ಯೂಸ್ ಮಾಡ್ತೀವಿ ಅದು ಯಾವುದೂ ಇಲ್ಲಿಟ್ಟಿಲ್ಲ. ಸೊ ಸೋಫಾ ಇದೆ ಇಲ್ಲಿ. ಸೋಫಾ ಆದಮೇಲೆ ಇದು ನಾವು ಉಳ್ಕೊಂಡಿದ್ದಂತಹ ರೂಮ್ ಟೂರ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ನಾವು ಉಳ್ಕೊಂಡಿದ್ದಂಥ ರೂಮು. ಬ್ಯೂಟಿಫುಲ್ ಆಗಿದೆ ರೂಮು, ಎಸ್ಪೆಷಲಿ ಕ್ಲೀನ್ ಆಗಿದೆ. ಸೊ ಇಲ್ಲಿ ನಿಮಗೆ ವುಡನ್ ವಾರ್ಡ್ರೋಬ್ಸ್ ಇದೆ. ಅಂದರೆ ವುಡನ್ ವಾರ್ಡ್ರೋಬ್ಸ್ ಅಂದರೆ ನೀವು ಈಗಿನ ಮಾಡರ್ನ್ ವಾರ್ಡ್ರೋಬ್ಸ್ ವಿತ್ ಡೋರ್ಸ್ ಎಲ್ಲ ಅಲ್ಲ, ಫುಲ್ ಕಂಪ್ಲೀಟಾಗಿ ವುಡನ್ದಿದೆ. ಇಲ್ಲಿ ಹ್ಯಾಂಗರ್ಸ್ಗಳು ಸಮೇತ ವುಡನ್ದಿದೆ ಇಲ್ಲಿ. ಸೊ ಸೇಫ್ಟಿ ಲಾಕರ್ ಇದೆ ಇನ್ ಕೇಸ್ ಏನಾದರೂ ನಿಮ್ಮ ಥಿಂಗ್ಸ್ಗಳನ್ನು ಇಡ್ತೀನಿ ಅಂತ ಹೇಳಿದ್ರೆ. ಮಿರರ್, ಡ್ರೆಸ್ಸಿಂಗ್ ಮಿರರು, ಪ್ಲಸ್ ಇಲ್ಲಿ ನಿಮಗೆ ಬಟ್ಟೆಗಳನ್ನು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ. ಯೂಶಲಿ ಹ್ಯಾಂಗರ್ಸ್ಗಳು ಯೂಸ್ ಮಾಡ್ತಾರೆ, ಬಟ್ ಇದು ಕಂಪ್ಲೀಟಾಗಿ ವುಡನ್ದು ಮಾಡಿದ್ದಾರೆ. ಇದು ತುಂಬ ಬ್ಯೂಟಿಫುಲ್ ಆಗಿ ಸಖತ್ತಾಗಿದೆ ಇಲ್ಲಿ. ಒಂದು 12 to 1 o'clock. ಸೊ ಅಷ್ಟೊಂದು ನಿಮಗೆ ಬ್ರೈಟ್ನೆಸ್ ಓವರ್ ಆಗಿ ಕಾಣಿಸ್ತಾ ಇದೆ, ಹಾಗಾಗಿ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ಇಲ್ಲಿ 4 ರೂಮ್ಸ್ ಇದೆ. ಒಂದು ರೂಮ್ಸು ನಾನು ಇವಾಗ ತೋರಿಸಿದ್ದು, ಸೆಕೆಂಡ್ ರೂಮ್ಸ್ ಕಾಣಿಸ್ತಾ ಇದೆ, ಥರ್ಡ್ ರೂಮ್ಸ್, ಫೋರ್ತ್ ರೂಮ್ಸ್. ಸೊ 4 ರೂಮ್ಸ್ ಇದೆ. ಅಂದರೆ ಅಟ್ ಎ ಸೇಮ್ ಟೈಮ್ 4 ಫ್ಯಾಮಿಲೀಸು ಇಲ್ಲಿರ್ಬೋದು. ಟ್ರೆಡಿಷ್ನಲ್ ಆಗಿ ಮೊದಲು ನಮ್ಮ ತಾತ ಅಜ್ಜಿ ಏನು ಯೂಸ್ ಮಾಡ್ತಾ ಇದ್ರು ಆ ಥರದ್ದು ಹಿತ್ತಾಳೆ ಪಾತ್ರೆಗಳಿದೆ ಇಲ್ಲಿ. ಮನೆ ತುಂಬ ಆ ಥರ ಹಿತ್ತಾಳೆ ಪಾತ್ರೆಗಳು ನಿಮಗೆ ಜಾಸ್ತಿ ಕಾಣುತ್ತೆ. ಸೊ ಮಾಡ್ರನ್ ಟೆಕ್ನಾಲಜಿ ಎಲ್ಲ ಹೋಗಿ ಎಲ್ಲೋ ಹೆಲ್ತ್ ಅಂತ ಹೇಳಿ ನಾವು ವಾಪಸ್ ನಮ್ಮ ಪೂರ್ವಿಕರು ಏನು ಫಾಲೋ ಮಾಡ್ತಾ ಇದ್ರು ಅದೇ ಕಾನ್ಸೆಪ್ಟನ್ನ ತಗೊಂಡು ಮತ್ತೆ ವಾಪಸ್ ಫಾಲೋ ಮಾಡ್ತಾ ಇದ್ದೀವಿ. ಸೊ ಆ ಕಾನ್ಸೆಪ್ಟು ನಿಮಗೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಲೋಟಗಳು ನೋಡಿ ಹೇಗಿದೆ ಆಗಿನ ಕಾಲದ್ದು. ಸೊ ಇದೆಲ್ಲ ಈ ಹೋಮ್ ಸ್ಟೇ ಓನರ್ ಮನೆಯಲ್ಲಿ ಮೊದಲು ಯೂಸ್ ಮಾಡ್ತಾ ಇದ್ರಂತೆ. ಸೊ ಇದು ಯಾವುದು ಇವಾಗಿಂದ ತಂದಿರೋ ಅಂಥದ್ದಲ್ಲ. ಇನ್ನೊಂದು ಪಾರ್ಟ್ ಬಂದಾಗ ಆಬ್ವಿಯಸ್ಲಿ ನಿಮಗೆ ಇವಾಗಿನ ಟ್ರೆಂಡ್ ಆಗಿ ಎಲ್ಲ ಪಾತ್ರೆಗಳು ಸಿಗುತ್ತೆ. ಬಿಕಾಸ್ ಎಲ್ಲನೂ ಟ್ರೆಡಿಷ್ನಲ್ ಆಗಿ ತರಬೇಕು ಅಂದರೆ ಸ್ವಲ್ಪ ಕಷ್ಟ. ಹಾಗೆ ಇನ್ ಕೇಸ್ ಯಾರಾದರೂ ಮದ್ಯಪ್ರಿಯರಿದ್ದು ಪಾರ್ಟಿ ಮಾಡಬೇಕು ಅಂದರೆ ಒಳ್ಳೆ ಕಲೆಕ್ಷನ್ಸ್ಗಳಿದೆ ಇಲ್ಲಿ. ಬಟ್ ಇದು ಯಾವುದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಬರೋ ಮುಂಚೆ ಇದನ್ನೆಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಮರದ ಪಾತ್ರೆಗಳಿದೆ ಇಲ್ಲಿ. ಏನಾದರೂ ಇದೆಯಾ ನೋಡೋಣ. ಓಕೆ, ಏನು ಇಟ್ಟಿಲ್ಲ, ಪಾತ್ರೆ ಮಾತ್ರ ಇಟ್ಟಿದ್ದಾರೆ. ಸೊ ಯೂಶಲಿ ಬೆಂಗಳೂರಲ್ಲಿ ಈ ಥರ ಲೋಟಗಳು ನಿಮಗೆ ಮೊಸರು ಕುಡಿಯೋದಕ್ಕೆ ಅದ್ರ ಶಾಪ್ ಹೋದಾಗ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ನೀರು, ಯಾಕೋ ನಾನು ಮುಟ್ಟಿದ್ದೆಲ್ಲ ಕೆಳಗಡೆ ಬೀಳ್ತಾ ಇದೆ ಅವಾಗಿಂದ. ಗೋಪ್ರೋ ವೆಸಲ್ಸು ಎಲ್ಲಾನು.
ಸೊ ಹಾಗೆಯೇ ಇಲ್ಲಿ ಒಂದು ಸ್ಟೋರ್ ರೂಮ್ ಇದೆ. ಇಲ್ಲಿ ಕಿಚನ್ಗೆ ಬಾಲ್ಕನಿ ವ್ಯೂ ಇದೆ. ಸೊ ಬಾಲ್ಕನಿ ವ್ಯೂ ಈ ಥರ ಕಾಣಿಸುತ್ತೆ ನಿಮಗೆ. ಅದನ್ನ ಹೊರಗಡೆಯಿಂದ ತೋರಿಸ್ತೀನಿ. ಇದು ಒಂದು ಸ್ಟೋರ್ ರೂಮ್ ಇದೆ. ಸೊ ಸ್ಟೋರ್ ರೂಮ್ಗೆ ಬಂದಿರೋ ಗೆಸ್ಟ್ಗಳಿಗೆ ಎಂಟ್ರಿ ಇಲ್ಲ. ಸೊ ಬಟ್ ಅವರೇನೋ ಇಟ್ಟಿರ್ತಾರೆ, ನಾವು ಒಳಗಡೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಅದಕ್ಕೆ ಸ್ಟೇಯಿಂದ ಹೊರಗಡೆ ಹೀಗೆ ಬಂದರೆ ಚೂರು ಮುಂದೆ ಬಂದು ಲೆಫ್ಟ್ ಹೋದರೆ ನಿಮಗಲ್ಲಿ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿದ್ದಾರೆ. ಯೂಶ್ವಲಿ ಸ್ಟೇ ಮುಂದೆ ಅಲ್ಲೂ ಒಂದು ಆಪ್ಷನ್ ಇದೆ. ಅದನ್ನು ಬಿಟ್ಟು ಇನ್ ಕೇಸ್ ನೀವು ಗ್ರೂಪ್ ಜಾಸ್ತಿ ಜನ ಇದ್ದು ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಡಿಫ್ರೆಂಟಾಗಿ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ. ಯಾರಿದು? ಐಡೆಂಟಿಫಿಕೇಷನ್ ಇಲ್ಲ. ಇಟ್ಸ್ ಓಕೆ. ಸೊ ಸ್ಟೇಯಿಂದ ಇಲ್ಲಿ ಹೊರಗಡೆ ಬಂದ ತಕ್ಷಣ ಈ ಕಡೆ ನಿಮ್ಗೆ ಈ ಥರ ಇದೆ. ಇಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ ನಿಮಗೆ ಕ್ಯಾಂಪ್ ಫೈರ್ಗೆ ಪ್ಲೇಸ್ ಕಾಣುತ್ತೆ. ನೈಟ್ ಟೈಮು ಕಾಡೊಳಗಡೆ ತಿರುಗಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಅದನ್ನು ಡಿಫ್ರೆಂಟಾಗಿ ನೀವು ಅದನ್ನು ತಿರ್ಸ್ಕೊಬೋದು. ಯೂಶ್ವಲಿ ಕಾಡೊಳಗಡೆ ತಿರುಗಾಡೋಕ್ಕಾಗಲ್ಲ ಸೇಫ್ಟಿ ವೈಸು, ಬಟ್ ಈ ಥರ ಕಾಡೊಳಗಡೆ ತಿರುಗಾಡ್ಬೋದು ನೋಡಿ. ಸೊ ಇಲ್ಲಿ ಬ್ಯಾಂಬೋದು ಗೇಟ್ ಎಲ್ಲ ಇದೆ. ಸೊ ಗೇಟ್ ತೊಗೊಂಡು ಒಳಗಡೆ ಹೋದರೆ ಇಲ್ಲಿ ಕ್ಯಾಂಪ್ ಫೈರ್ ಇದೆ, ಎಕ್ಸಾಕ್ಟ್ ಕ್ಯಾಂಪ್ ಫೈರ್. ಸೊ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಂಡು ಸುತ್ತ ಕೂತ್ಕೊಬೋದು ನಾವು. ಇನ್ನು ಇದ್ರ ಒಳಗಡೆನೆ ಇಲ್ಲಿ ಬಾರ್ಬಿಕ್ಯೂ ಮಾಡೋದಕ್ಕೆ ಆಪ್ಷನ್ ಇದೆ, ಜೊತೆಗೆ ಒಲೆ ಅಡುಗೆ. ಸೊ ಇನ್ ಕೇಸ್ ಮೇಲ್ಗಡೆಯಿಂದ ಅಡುಗೆ ಮಾಡ್ಕೊಂಬಂದಿದ್ರೆ ನೀವು ಊಟ ಮಾಡೋ ಟೈಮ್ಗೆ ಅದನ್ನು ಬಿಸಿ ಮಾಡ್ಕೊಳೋದಕ್ಕೆ ಆಪ್ಷನ್ ಇದೆ. ಹ್ಯಾಂಡ್ ವಾಶ್ಗೆ ಇಲ್ಲೇ ಆಪ್ಷನ್ ಇದೆ. ಸೊ ಪಕ್ಕದಲ್ಲಿ ಇಲ್ಲೇ ವಾಶ್ರೂಮ್ ಇದೆ. ಕ್ಯಾಂಪ್ ಫೈರು ಯೂಶ್ವಲಿ ಕ್ಯಾಂಪ್ ಫೈರ್ ಅಂದರೆ ಕ್ಯಾಂಪ್ ಫೈರಿಂದ ಮೇಲ್ಗಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬರೋದು ಕಷ್ಟ. ಸೊ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ. ಆ್ಯಕ್ಚುಲಿ ಇದು ಮೇಯ್ನಾಗಿ ಇನ್ ಕೇಸ್ ಬೈಕರ್ಸ್ ಇದ್ದರೆ, ಸೊ ಬೈಕರ್ಸ್ಗೆ ಉಳ್ಕೊಂಡು ಪ್ಲಸ್ ಸ್ನಾನ ಮಾಡಿಕೊಂಡು ಇಲ್ಲೇ ಯೂಸ್ ಮಾಡ್ಕೊಳೋದಕ್ಕೆ ವಾಶ್ರೂಮ್ ಚೆನ್ನಾಗಿದೆ. ಸೊ ಮೇಲ್ಗಡೆ ಓಪನ್ ಗ್ಲಾಸ್ ಇರೋದ್ರಿಂದ ಯಾವಾಗಲೂ ನಿಮ್ಗೆ ಲೈಟಿನ ಬೆಳಕು ಇಲ್ಲಿ ಬಿದ್ದೇ ಬೀಳುತ್ತೆ. ಇವಾಗ ಇಲ್ಲಿ ಏನು ಪ್ಲೇಸ್ ಕಾಣ್ತಾ ಇದೆ, ಈ ಪ್ಲೇಸಲ್ಲಿ ಆರಾಮ್ಸೆ ಟೆಂಟ್ ಹಾಕ್ಕೊಂಡಿರ್ಬೋದು. ಟೆಂಟ್ ಹಾಕ್ಕೊಂಡಿರೋರಿಗೆ ನಿಮಗೆ ಸ್ಟೇಗೆ ಅಂತ ವಾಶ್ರೂಮ್ಸ್ ಇದೆ. ಸೊ ನೇಚರ್ ಮಧ್ಯೆ ಟೆಂಟ್ ಹಾಕ್ಕೊಂಡು ಯಾರೆಲ್ಲ ಸ್ಟೇ ಮಾಡ್ಕೊಬೇಕು ಈ ಸ್ಟೇನ ಮೊದಲು ಬುಕ್ ಮಾಡಿ. ಬರೀ 2000 ಇದರಲ್ಲಿ 2000 ಅಲ್ಲ, ಇವಾಗ ನಾವು 2000 ತೆಗಿತೀವಿ. ಇದರಲ್ಲಿ ಎಷ್ಟು ದಪ್ಪ ಆಗಿರೋದು? 500 ದಪ್ಪ ಆಗಿದೆ, 180 ದಪ್ಪ ಇದೆ. ಅದೇ ಅದೊಂದು ಫಸ್ಟ್ ಬ್ಯಾಚ್. ಈಗ ಬಿಟ್ಟಿದೆ ಅಲ್ಲಿ ಅಲ್ವಾ? 180 ಬಿದ್ದಿದೆ. ಯು ಕ್ಯಾನ್ ಕ್ಯಾಚ್ ಫಿಶಸ್. ಸೆಕೆಂಡ್ ಬ್ಯಾಚ್. ದ ಬೆಸ್ಟ್ ಪಾರ್ಟ್ ಎಷ್ಟು ಆಳ ಇದೆ? ಇದು 18 ಫೀಟ್ ಇದೆ. ಓಕೆ, 18 ಫೀಟ್ ಇದೆ. ಕಾಣಿಸೋದ ಇಲ್ಲ? ಕಾಣಿಸೋದ 3 ಸ್ಟೆಪ್ ಬರುತ್ತೆ 5 ಅಡಿಗೆ. ಓಕೆ, ಇದು ಮ್ಯಾಟ್ನೆಸ್. ಇನ್ನೊಂದೇನಂತ ಹೇಳಿದ್ರೆ ಇದಕ್ಕೆ ನಾವು ಬರೀ ಫೀಡ್ ಹಾಕ್ತಿದ್ದೀವಿ. ಬೇರೆ ಏನು ಬೇರೆ ಕಡೆ ಈ ಎಕ್ಸ್ಟ್ರಾ ಇಟ್ಸ್ ನ್ಯಾಚುರಲಿ ಗ್ರೋಯಿಂಗ್. This has taken more time for me. Wow. Okay, actually this ಬೂಸ್ಟ್ ಆಗ್ಲಿಕ್ಕೆ ಏನಾದ್ರು ಹಾಕ್ತಾರೆ. ಆ ಥರ ನ್ಯಾಚುರಲ್ ಫುಡ್ ಹಾಕಿದ್ದೀವಿ. ನ್ಯಾಚುರಲ್ ಫುಡ್ ಹಾಕಿದ್ದೀವಿ. ಇಲ್ಲಿದು ಏನಂತೀವಿ, ಇದು ಬರುತ್ತೆ, ಗೂಡು ಬರುತ್ತೆ, ನಾವು ಈ ಕಡೆ ಹೇಳ್ತೀವಿ, ಅದನ್ನು ಹಾಕ್ತೀವಿ. ಓಕೆ, ಸೊ ದಟ್ಸ್ ಅ ನ್ಯಾಚುರಲ್ ಫುಡ್ ಫಾರ್ ದಟ್. ಆ್ಯಂಡ್ ಇಟ್ ವಿಲ್ ಕೀಪ್ ದ ವಾಟರ್ ಕ್ಲೀನ್. ದಟ್ಸ್ ಅ ರೀಸನ್ ಯು ವಿಲ್ ಹ್ಯಾವ್. ಇರುವೆ ಗೂಡು ಅಂದ್ರೆ ಮರದಲ್ಲಿ ಇರುತ್ತಲ್ಲ, ಕೆಂಜಿರು.
ಲುಕ್ನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಸೊ ಈಗ ನೋಡಿದ್ಮೇಲೆ ಈಗ ಈ ಮನೆ ನಿಮಗೆ ಕಂಪ್ಲೀಟ್ ಆಗಿ 100% ಇಷ್ಟ ಆಗಿರುತ್ತೆ. ಇಷ್ಟ ಆದ್ಮೇಲೆ ನೀವೀಗ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಆಬ್ವಿಯಸ್ಲಿ ಪ್ಲಾನ್ ಮಾಡ್ತಾ ಇರ್ತೀರಿ. ಸೊ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಗೆ ಬರಬೇಕು ಅಂತ ಹೇಳ್ಬಿಟ್ಟು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿದು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿಗೆ ನೀವು ಬಂದಾಗ ನೀವು ಬುಕಿಂಗ್ ಮಾಡುವಾಗ ನಮ್ಮ ಚಾನಲ್ನ ರೆಪ್ರೆಸೆಂಟ್ ಮಾಡಿ, ಸೊ ದಟ್ ನಿಮಗೆ ಸಮ್ ಅಮೌಂಟ್ ಡಿಸ್ಕೌಂಟು ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಬುಕಿಂಗ್ ಮಾಡಬೇಕಾದ್ರೆ ಎಲ್ಲಿಂದ ನೋಡಿದ್ರಿ ಅಂದಾಗ ಟ್ರಿಪ್ ಟು ಮಲ್ನಾಡ್ ಚಾನಲ್ನಿಂದ ನೋಡಿದ್ರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ. ಸೊ ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿರೋ 2 ಟ್ರೆಡಿಷನಲ್ ತೊಟ್ಟಿ ಮನೆಗಳನ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ನೀವು ಬನ್ನಿ, ಸ್ಟೇ ಮಾಡಿ, ಎಂಜಾಯ್ ಮಾಡಿ. ಜೊತೆಗೆ ಇದೇ ತರ ಮನೆಗಳು ನಿಮಗೆ ಬೇರೆ ಕಡೆ ಎಲ್ಲಾದ್ರೂ ಇರೋದು ಗೊತ್ತಿದ್ರೆ ದಯವಿಟ್ಟು ನನಗೆ ಪಿಂಗ್ ಮಾಡಿ, ಸೊ ದಟ್ ನಾನು ಆ ಪ್ಲೇಸ್ಗಳನ್ನ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಬೇರೆ ಏನಾದರೂ ನಿಮಗೆ ಸಜೆಷನ್ ನನಗೆ ಹೇಳೋವಂಥದ್ದಿದ್ರೆ ಚಾನಲ್ ಬಗ್ಗೆ ಅಥವಾ ನಮ್ಮ ವಿಡಿಯೋಸ್ಗಳು ಹೇಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ನಮ್ಮನ್ನ. ಸೊ ದಟ್ ಅಲ್ಲೂ ನಾನು ರೆಗ್ಯುಲರ್ ಆಗಿ ಫೋಟೋಸ್ಗಳನ್ನ ಹಾಕಿರ್ತೀನಿ. ಆಕ್ಚುಲಿ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋಸ್ಗಳಲ್ಲಿ ನಾವು ಕವರ್ ಮಾಡಿದೀವಿ ಈ ಮನೆನ. ಇನ್ನೂ ಕೆಲವುದು ಕ್ಯಾಮ್ರಾ ವಿಡಿಯೋಸ್ಗಳಲ್ಲಿ ಏನು ಕವರ್ ಮಾಡಕ್ ಆಗ್ಲಿಲ್ಲ ಅದನ್ನ ನಾವು ಫೋಟೋಸ್ಗಳಲ್ಲಿ ಕವರ್ ಮಾಡಿದೀವಿ. ಸೊ ಆ ಫೋಟೋಸ್ಗಳಲ್ಲಿ ಕವರ್ ಮಾಡಿರೋ ಅಂಥದ್ದನ್ನ ನೀವು ನನ್ನನ್ನು ನೋಡಬೇಕು ಅಥವಾ ಆ ಫೋಟೋಸ್ಗಳನ್ನ ನೋಡಬೇಕು ಇಲ್ಲಿ ನಾವು ಹೇಗೆ ಕ್ಯಾಪ್ಚರ್ ಮಾಡಿದೀವಿ ಅಂತ ಹೇಳಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಫಾಲೋ ಮಾಡಿ. ಅದ್ರ ಲಿಂಕ್ ಇಲ್ಲಿ ಕೆಳಗಡೆ ನಿಮಗೆ ಬರ್ತಾ ಇರುತ್ತೆ. ಸೊ ದಟ್ ಲಿಂಕ್ ನೋಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ ಬಿಟ್ಟು ಈ ಮನೆ ಬಗ್ಗೆ ನಿಮ್ಗೆ ಬೇರೆ ಏನು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ಮನೆನ ಇನ್ನೂ ಬ್ಯೂಟಿಫುಲ್ ಆಗಿ ಕೆಲವು ಮೂಮೆಂಟ್ ಗಳನ್ನ ಕ್ಯಾಪ್ಚರ್ ಮಾಡಿದೀವಿ, ಅದನ್ನ ತೋರಿಸ್ತೀವಿ ಎಂಡ್ ಮೂಮೆಂಟ್ ಅಲ್ಲೂ ನೋಡಿ. ಥ್ಯಾಂಕ್ ಯು.